ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಡ್. ಉತ್ತಮ ಸಮಾಜ ನಿರ್ಮಾಣವಾಗಲು ಯೋಗ ಅತ್ಯವಶ್ಯಕ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು. ಶನಿವಾರ ಅವರು ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡ ವಿಶ್ವ ಯೋಗ ದಿನಾಚರಣೆಯಲ್ಲಿ ಯೋಗಾನುಷ್ಠಾನ ನಡೆಸಿದ ಬಳಿಕ ಆಶೀರ್ವಚನ ನೀಡಿದರು. ವಿಶ್ವ ಯೋಗ ದಿನದ ಅಂಗವಾಗಿ ಯೋಗಾನುಷ್ಠಾನ ನಡೆಸಿ ಆಶೀರ್ವಚನ ನೀಡಿದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ, ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಆಚರಿಸಲಾಗ್ತಾ ಇದೆ. ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗ್ತಾ ಇದ್ರೆ ಭಾರತದಲ್ಲಿ ಯೋಗದ ಮೂಲಕ ಜೋಡಿಸುವ ಕಾರ್ಯ ಆಗ್ತಾ ಇದೆ. ಯುದ್ಧ ಒಡೆಯುವ ಕೆಲಸ ಮಾಡಿದ್ರೆ ಯೋಗ ಕೂಡಿಸುವ ಕೆಲಸ ಮಾಡುತ್ತದೆ. ಯೋಗದಿಂದ ವ್ಯಕ್ತಿಯಲ್ಲಿ ಉತ್ತಮ ಚಾರಿತ್ರ್ಯ ನಿರ್ಮಾಣವಾಗುತ್ತದೆ. ಇದರಿಂದ ಸಚ್ಚಾರಿತ್ರವಂತ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಸ್ವಾಮೀಜಿ ನುಡಿದರು. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಎಲ್ಲ ಕಡೆ ಆಗ್ತಾಯಿದೆ. ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗ್ತಾ ಇದ್ದರೆ ಭಾರತ ದೇಶದಲ್ಲಿ ಯೋಗದ ಮೂಲಕ ಜೋಡಿಸುವ ಕೆಲಸವಾಗ್ತಾ ಇದೆ. ಯುದ್ಧ ಒಡೆಯುವ ಕೆಲಸವನ್ನು ಮಾಡುತ್ತದೆ. ಯೋಗ ಜೋಡಿಸ್ತದೆ. ಯೋಗ ಎಂಬ ಶಬ್ದಕ್ಕೇ ಒಂದು ಅರ್ಥ ಕೂಡಿಸುವಿಕೆ ಅಂತ. ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಬೇಕು. ಜೋಡಿಸುವ ಕೆಲಸವನ್ನು ಇನ್ನೂ ನಾವು ಮಾಡಬೇಕಾದದ್ದು ತುಂಬ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಬೇಕು. ಯೋಗದಿಂದ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಬೇಕು. ಯೋಗದಿಂದ ಚಾರಿತ್ರ್ಯ ನಿರ್ಮಾಣವಾಗಬೇಕು. ವ್ಯಕ್ತಿಯಲ್ಲಿ ಚಾರಿತ್ರ್ಯ ನಿರ್ಮಾಣವಾದಾಗ ಸಚ್ಚಾರಿತ್ರ್ಯವಂತ ಸಮಾಜವಾಗ್ತದೆ. ಯೋಗದ ಅಂಗಗಳಾಗಿಯೇ ಒಳ್ಳೆಯ ನಡತೆಗಳನ್ನು ಹೇಳಿದ್ದಾರೆ. ಒಳ್ಳೆಯ ನಡತೆಗಳು ಯೋಗಗಳ ಅಂಗಗಳು ಎಂಬುದಾಗಿ ಹೇಳಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮ ಅಂತ. ಅದರಲ್ಲಿ ಒಳ್ಳೆಯ ನಡತೆಗಳ ಸಾಲುಗಳನ್ನು ನಾವು ಕಾಣ್ತೇವೆ. ನಿತ್ಯವೂ ಯೋಗ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ಆಲಸ್ಯರಹಿತ ಜೀವನ ಮತ್ತು ಶಿಸ್ತು ಮೈಗತವಾಗಿ ಬಿಡುತ್ತದೆ. ಇದರಿಂದ ಅನೇಕ ಒಳ್ಳೆಯ ಗುಣಗಳು ಬರುತ್ತವೆ. ಯೋಗದಿಂದ ಶರೀರ ಲಘುವಾಗಿ ಇರುತ್ತದೆ, ಆರೋಗ್ಯವಂತರಾಗಿರುತ್ತಾರೆ. ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಭೋಗಿಸಬೇಕು ಎಂಬ ಆಕರ್ಷಣೆ ಇರುವುದಿಲ್ಲ. ವಿಷಯಗಳ ಆಕರ್ಷಣೆಗೆ ಅವನು ಅತಿಯಾಗಿ ಒಳಗಾಗುವುದಿಲ್ಲ. ಇಂದಿನ ಯುವಜನತೆ ವಿಷಯಗಳ ಆಕರ್ಷಣೆ ಕಡೆ ಹೋಗುತ್ತಿದ್ದಾರೆ. ಆದ್ದರಿಂದಲೇ ಅನೈತಿಕ ಚಟುವಟಿಕೆಗಳು ಸಮಾಜದಲ್ಲಿ ಹೆಚ್ಚುತ್ತಿದೆ ಎಂದು ಹೇಳಿದರು. ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ಅತಿಯಾಗಿ ಇನ್ನೊಬ್ಬರಿಂದ ಭೋಗ ಸಾಧನೆಗಳನ್ನು ಸ್ವೀಕರಿಸದೇ ಇರುವುದು, ಹೀಗೆಲ್ಲವೂ ಯೋಗದ ಅಂಗಗಳು. ಇಲ್ಲೇ ಅನೇಕ ಒಳ್ಳೆಯ ನಡತೆ ಅಥವಾ ಚಾರಿತ್ರ್ಯದ ಒಳ್ಳೆಯ ಅಂಶಗಳು ಇರುವುದನ್ನು ನಾವು ಕಾಣ್ತೇವೆ. ಯೋಗದ ಅಂಗಗಳಾಗಿಯೇ ಇರುವುದನ್ನು ಕಾಣ್ತೇವೆ. ಆದ್ದರಿಂದ ಯೋಗ ಸಾಧಕರೆಲ್ಲರೂ ಇಂತಹ ಸಚ್ಚಾರಿತ್ರ್ಯ ಒಳ್ಳೆಯ ನಡತೆಯನ್ನು ಅಳವಡಿಸಿಕೊಳ್ಳಲೇಬೇಕು ಅನ್ನೋದು ಪತಂಜಲಿಗಳ ಆಶಯ. ಆಸನ ಪ್ರಾಣಾಯಾಮಗಳಿಗಿಂತ ಮೊದಲು ಯಮ ನಿಯಮಗಳಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದರ ಒಂದು ಆಶಯವನ್ನು ಹೀಗೆ ತೆಗೆದುಕೊಳ್ಬಹುದು. ಆಸನ ಪ್ರಾಣಾಯಾಮಗಳಿಂತ ಮೊದಲು ಯಮ ನಿಯಮಗಳು ಬೇಕು ಎಂಬುದಾಗಿ. ಅಂದರೆ ಒಳ್ಳೆಯ ನಡತೆ ನಮಗೆ ಬೇಕು. ಯೋಗದ ಅಂಗವಾಗಿಯೇ ಈ ರೀತಿಯಲ್ಲಿ ಒಳ್ಳೆಯ ನಡತೆ ಹೇಳಿದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯೋಗದ ಸಾಧನೆಯಿಂದ ಒಳ್ಳೆಯ ನಡತೆಯನ್ನು ತಾನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನೋದು ಇನ್ನೊಂದು ಅಂಶವೂ ಇದೆ. ಈ ವೇಳೆ ವಿನಾಯಕ್ ಭಟ್ ಕಿಚ್ಚಿಕೇರಿ ನೆರೆದವರಿಗೆ ಯೋಗದ ಮಾರ್ಗದರ್ಶನ ನೀಡಿದ್ರು. ಕೃಷ್ಣ ಜೋಶಿ ಮೂಲೆಮನೆ, ಸೋಂದಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಭಟ್ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮಠದ ಪಾಠಶಾಲಾ ವಿದ್ಯಾರ್ಥಿಗಳು ಯೋಗಾಸನವನ್ನ ಮಾಡಿದ್ರು.